6ನೇ ತರಗತಿ ಕನ್ನಡ ಗದ್ಯಭಾಗ 4 ಡಾಕ್ಟರ್ ರಾಜ್ಕುಮಾರ್ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಪರಿಚಯ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಇವರು ಅಪೂರ್ವ ಒಡನಾಟ, ಕಣ್ಣೋಟ, ನುಡಿಸಿರಿ, ಪನ್ನೇರಳೆ, ಕುವೆಂಪು, ಅಲಕ್ಷ್ಮಿ ತೆರೆದೆಯ ದೀಪ ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ, ಹಿರೇಮಲ್ಲೂರು ಈಶ್ವರನ್ ರಾಜ್ಯ ಪ್ರಶಸ್ತಿ ಹಾಗೂ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ಉಪನ್ಯಾಸಕ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಾಜ್ಕುಮಾರ್ ಅವರ ಮೊದಲ ಹೆಸರೇನು? ಉತ್ತರ: ರಾಜ್ಕುಮಾರ್ ಅವರ ಮೊದಲ ಹೆಸರು ಮುತ್ತುರಾಜ. ಪ್ರಶ್ನೆ 2. ರಾಜ್ಕುಮಾರ್ ಅವರ ಜನ್ಮಸ್ಥಳ ಯಾವುದು? ಉತ್ತರ: ರಾಜ್ಕುಮಾರ್ ಅವರ ಜನ್ಮಸ್ಥಳ ಚಾಮರಾಜನಗರ ಜಿಲ್ಲೆಗೆ ಸೇರಿದ ಗಾಜನೂರು. ಪ್ರಶ್ನೆ 3. ರಾಜ್ಕುಮಾರ್ ಅವರ ತಂದೆ ತಾಯಿ ಯಾರು? ಉತ್ತರ: ರಾಜ್ಕುಮಾರ್ ಅವರ ತಂದೆ ಶ್ರೀ ಪುಟ್ಟಸ್ವಾಮಯ್ಯ ಮತ್ತು ತಾಯಿ ಶ್ರೀಮತಿ ಲಕ್ಷ್ಮಮ್ಮ. ಪ್ರಶ್ನೆ 4. ನಾಯಕ ನಟರಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಯಾವುದು? ಉತ್ತರ: ನಾಯಕ ನಟರಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ಪ್ರಶ್ನೆ 5. ಯಾವ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ? ಉತ್ತರ: ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವಿಲ್ಲ ಎಂಬ ಅದ್ಭುತ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ. ಪ್ರಶ್ನೆ 6. ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಯಾವುದು? ಉತ್ತರ: ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಯಾವ ನಾಟಕ ಕಂಪನಿಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದರು? ಉತ್ತರ: ರಾಜ್ಕುಮಾರ್ ಅವರು ಮೊದಲಿಗೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲನಟರಾಗಿ ಅಭಿನಯಿಸಿದರು. ಆನಂತರ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಗೆ ಸೇರಿ ಅನೇಕ ಮಹತ್ವದ ಪಾತ್ರಗಳನ್ನು ನಿರ್ವಹಿಸಿದರು. ಪ್ರಶ್ನೆ 2. ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳ್ಯಾವುವು? ಉತ್ತರ: ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳೆಂದರೆ ಕೊಯಿಲೇಶ್ವರ, ಶ್ರೀಕೃಷ್ಣ ಗಾರುಡಿ, ಭಕ್ತ ಕುಂಬಾರ, ಸಂತ ತುಕಾರಾಂ, ಭಕ್ತ ಕನಕದಾಸ, ಭಕ್ತ ಪ್ರಹ್ಲಾದ ಮುಂತಾದವು. ಪ್ರಶ್ನೆ 3. ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷಣ ಬಿರುದುಗಳು ಯಾವುವು? ಉತ್ತರ: ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷಣ ಬಿರುದುಗಳೆಂದರೆ ನಟ ಸಾರ್ವಭೌಮ, ಕಲಾ ಕೌಸ್ತುಭ, ಕಲಾ ಕೇಸರಿ, ವರನಟ, ರಸಿಕರ ರಾಜ, ಗಾನ ಗಂಧರ್ವ, ಕನ್ನಡದ ಕಣ್ಮಣಿ ಮುಂತಾದವು. ಪ್ರಶ್ನೆ 4. ರಾಜ್ಕುಮಾರ್ ಅವರ ಹೃದಯ ಸಂಪನ್ನತೆಗೆ ಒಂದೆರಡು ಉದಾಹರಣೆ ನೀಡಿ. ಉತ್ತರ: ರಾಜ್ಕುಮಾರ್ ಅವರು ಆಸಕ್ತ ಕಲಾವಿದರ ನೆರವಿಗಾಗಿ ಅನೇಕ ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಜೊತೆಗೆ ಲೆಕ್ಕವಿಲ್ಲದಷ್ಟು ಸಹ ಕಲಾವಿದರು, ತಂತ್ರಜ್ಞರು, ಚಲನಚಿತ್ರ ಕಾರ್ಮಿಕರು ಹಾಗೂ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ತಮ್ಮ ಹೃದಯ ಸಂಪನ್ನತೆಯನ್ನು ಮೆರೆದಿದ್ದಾರೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಾಜ್ಕುಮಾರ್ ಅವರ ಬಾಲ್ಯ ಜೀವನವನ್ನು ಪರಿಚಯಿಸಿ. ಉತ್ತರ: ರಾಜ್ಕುಮಾರ್ ಅವರು ಬಾಲ್ಯದಲ್ಲಿಯೇ ಬಡವರ ಕಷ್ಟಗಳನ್ನು ಕಂಡು ಕರಗುವ ಒಳ್ಳೆಯ ಗುಣವನ್ನು ಹೊಂದಿದ್ದರು. ಶಾಲೆಯಲ್ಲಿ ಕೂತಿದ್ದರೂ ಅವರ ಮನಸ್ಸು ಬಡತನ, ಹಸಿವು ಮತ್ತು ಕಷ್ಟಗಳ ಕಡೆಗೆ ಇರುತ್ತಿತ್ತು. ಇದರೊಂದಿಗೆ ಹಳ್ಳಿಗಾಡಿನ ಸುಪ್ರಸನ್ನತೆ, ಸುಂದರ ಪರಿಸರ, ಮುಗ್ಧ ಜನರ ಆಚಾರ ವಿಚಾರಗಳು, ಹಳ್ಳ ಕೊಳ್ಳ ಹಾಗೂ ಕಾಡುಗಳು ಅವರ ಭಾವಲೋಕವನ್ನು ಹಿಗ್ಗಿಸುತ್ತಿದ್ದವು. ಅವರು ಶಾಲೆಯಲ್ಲಿ ಕಲಿತಿದ್ದು ಕೇವಲ 3ನೇ ತರಗತಿಯವರೆಗೆ ಮಾತ್ರ. ಆದರೆ ಆ ವಯಸ್ಸಿನಿಂದಲೇ ಅವರಿಗೆ ಸಿಕ್ಕ ಲೋಕಾನುಭವದ ಶಿಕ್ಷಣವು ಅವರ ಅದ್ಭುತ ವ್ಯಕ್ತಿತ್ವವನ್ನು ರೂಪಿಸಿತು. ಅವರ ತಂದೆ ಪುಟ್ಟಸ್ವಾಮಯ್ಯನವರು ರಂಗಭೂಮಿ ಕಲಾವಿದರಾಗಿದ್ದರಿಂದ ಇವರಿಗೆ ಬಾಲ್ಯದಲ್ಲೇ ರಂಗಭೂಮಿಯ ಕಡೆಗೆ ಆಸಕ್ತಿ ಮೂಡಿತು. ಪ್ರಶ್ನೆ 2. ರಾಜ್ಕುಮಾರ್ ಅವರ ಕುಟುಂಬವು ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ರಾಜ್ಕುಮಾರ್ ಅವರ ಕುಟುಂಬವನ್ನು ಕನ್ನಡ
ಚಿತ್ರರಂಗದ ದೊಡ್ಡ ಮನೆ ಎಂದೇ ಕರೆಯಲಾಗುತ್ತದೆ. ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮನವರು ಯಶಸ್ವಿ ಚಿತ್ರ ನಿರ್ಮಾಪಕರಾಗಿ ಮತ್ತು ವಿತರಕರಾಗಿ ದೊಡ್ಡ ಸಾಧನೆ ಮಾಡಿದರು. ಇವರ ಮಕ್ಕಳಾದ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ನಟರಾಗಿ, ಗಾಯಕರಾಗಿ ನಾಡಿನ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಬಾಲ್ಯದಲ್ಲೇ ಬೆಟ್ಟದ ಹೂವು ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದರು ಹಾಗೂ ತಂದೆಯಂತೆಯೇ ಕರ್ನಾಟಕ ರತ್ನ ಬಿರುದು ಪಡೆದಿದ್ದಾರೆ. ಪ್ರಸ್ತುತ ರಾಜ್ಕುಮಾರ್ ಅವರ ಮೊಮ್ಮಕ್ಕಳು ಕೂಡ ಸಿನಿಮಾ ನಾಯಕರಾಗಿ ನಟಿಸುತ್ತಿದ್ದು, ಈ ಕಲಾ ಸಂಪನ್ನತೆಯು 3ನೇ ತಲೆಮಾರಿಗೂ ಹರಿದು ಬಂದಿದೆ. ಪ್ರಶ್ನೆ 3. ಯಾವ ಯಾವ ಕ್ಷೇತ್ರಕ್ಕೆ ರಾಜ್ಕುಮಾರ್ ಅವರ ಕೊಡುಗೆಗಳು ಸಂದಿವೆ ಎಂಬುದನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆಗಳು ಮುಖ್ಯವಾಗಿ 3 ಕ್ಷೇತ್ರಗಳಿಗೆ ಸಂದಿವೆ. ಅಭಿನಯ ಕ್ಷೇತ್ರ: ನಟ ಸಾರ್ವಭೌಮರಾಗಿ ಪೌರಾಣಿಕ, ಸಾಮಾಜಿಕ ಮತ್ತು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಮರೆಯಲಾಗದ ಅದ್ಭುತ ನಟನೆ ನೀಡಿದ್ದಾರೆ. ಗಾಯನ ಕ್ಷೇತ್ರ: ಗಾನ ಗಂಧರ್ವ ಎನಿಸಿಕೊಂಡ ಇವರು ನೂರಾರು ಚಲನಚಿತ್ರ ಗೀತೆಗಳು ಹಾಗೂ ಸಾವಿರಾರು ಭಕ್ತಿ ಗೀತೆಗಳನ್ನು ಹಾಡಿದ್ದಾರೆ. ಜೀವನ ಚೈತ್ರ ಚಿತ್ರದ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಕನ್ನಡ ಭಾಷೆ ಮತ್ತು ಸಮಾಜ ಸೇವೆ: ಪಾಸ್ ಗೌರವಕ್ಕಾಗಿ ಗೋಕಾಕ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು. ಆಸಕ್ತ ಕಲಾವಿದರಿಗೆ ಹಾಗೂ ಬಡ ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡಿ ಸಮಾಜ ಸೇವೆ ಮಾಡಿದ್ದಾರೆ. ಮುಖ್ಯ ಪ್ರಶ್ನೆ 4. ಸಂದರ್ಭ ಸೂಚಿಸಿ. ವಾಕ್ಯ 1. ಮುತ್ತುರಾಯ ಸ್ವಾಮಿಯ ಹೆಸರೇ ಮುತ್ತುರಾಜ ಆಯಿತು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳು ತಮಗೆ ಗಂಡು ಮಗುವಾಗಲಿ ಎಂದು ತಮ್ಮ ಇಷ್ಟ ದೈವರಾದ ಮುತ್ತತ್ತಿ-ರಾಯನಿಗೆ ಹರಕೆ ಹೊತ್ತಿದ್ದರು. ಅದರಂತೆ ಮಗು ಜನಿಸಿದಾಗ ಆ ದೇವರ ಹೆಸರನ್ನೇ ಇಟ್ಟರು. ರಾಯ ಎಂಬ ಪದದ ತದ್ಭವ ರೂಪವೇ ರಾಜ ಆಗಿರುವುದರಿಂದ ಮುತ್ತತ್ತಿ-ರಾಯನ ಹೆಸರು ಮುತ್ತುರಾಜ ಎಂದಾಯಿತು. ವಾಕ್ಯ 2. ರಂಗಭೂಮಿ ಕೈ ಬೀಸಿ ಕರೆಯಿತು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಮುತ್ತುರಾಜ ಅವರ ತಂದೆ ಪುಟ್ಟಸ್ವಾಮಯ್ಯನವರು ಅದ್ಭುತ ಕಲಾವಿದರಾಗಿದ್ದರು ಮತ್ತು ಅವರ ಸೋದರ ಮಾವಂದಿರು ಒಳ್ಳೆಯ ಗಾಯಕರಾಗಿದ್ದರು. ಮನೆಯಲ್ಲಿ ಇಂತಹ ಕಲಾತ್ಮಕ ಪರಿಸರವಿದ್ದ ಕಾರಣ ಬಾಲ್ಯದಲ್ಲಿದ್ದ ಮುತ್ತುರಾಜ ಅವರಿಗೆ ಸಹಜವಾಗಿಯೇ ನಾಟಕರಂಗ ಅಥವಾ ರಂಗಭೂಮಿ ಕೈಬೀಸಿ ಕರೆಯಿತು. ವಾಕ್ಯ 3. ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ರಾಜ್ಕುಮಾರ್ ಅವರಿಗೆ ಕನ್ನಡ ಭಾಷೆಯ ಮೇಲಿದ್ದ ಅನನ್ಯ ಪ್ರೀತಿಯನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ರಾಜ್ಕುಮಾರ್ ಅವರಿಗೆ ಹೊರಗಿನಿಂದ ಎಷ್ಟೇ ದೊಡ್ಡ ಆಮಿಷಗಳನ್ನು ಅಥವಾ ಹಣದ ಆಫರ್ಗಳನ್ನು ಕೊಟ್ಟರೂ ಅವರು ಕನ್ನಡವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಎಂದಿಗೂ ಒಪ್ಪಲಿಲ್ಲ. ವಾಕ್ಯ 4. ಶ್ರದ್ಧೆ ಇದ್ದರೆ ಯಾವುದು ತೊಡಕಲ್ಲ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ರಾಜ್ಕುಮಾರ್ ಅವರ ಜೀವನದ ಸಾಧನೆಯನ್ನು ಮೆಚ್ಚಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಕಡು ಬಡತನದಲ್ಲಿ ಹುಟ್ಟಿದ್ದರೂ ತಮ್ಮ ಕಲೆಯ ಮೇಲಿನ ಶ್ರದ್ಧೆಯಿಂದ ರಾಜ್ಕುಮಾರ್ ಅವರು ದೊಡ್ಡ ಸಾಧನೆ ಮಾಡಿದರು. ಮನುಷ್ಯನಿಗೆ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಬಡತನವಾಗಲಿ ಕಷ್ಟವಾಗಲಿ ಸಾಧನೆಗೆ ಅಡ್ಡಿಯಾಗುವುದಿಲ್ಲ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ವಾಕ್ಯ 1. ರಾಜ್ಕುಮಾರ್ ಅವರು ಜನಿಸಿದ್ದು ಡ್ಯಾಶ್. ಉತ್ತರ: ಗಾಜನೂರಿನಲ್ಲಿ. ರಾಜ್ಕುಮಾರ್ ಅವರು ಜನಿಸಿದ್ದು ಗಾಜನೂರಿನಲ್ಲಿ. 2. ಡ್ಯಾಶ್ ಎಂಬುವರು ರಾಜ್ಕುಮಾರ್ ಅವರ ಶ್ರೀಮತಿಯವರು. ಪಾರ್ವತಮ್ಮ. ಪಾರ್ವತಮ್ಮ ಎಂಬುವರು ರಾಜ್ಕುಮಾರ್ ಅವರ ಶ್ರೀಮತಿಯವರು. 3. ರಾಜ್ಕುಮಾರ್ ಮೊದಲಿಗೆ ಡ್ಯಾಶ್ ಅವರ ನಾಟಕ ಕಂಪನಿಯಲ್ಲಿ ಅಭಿನಯಿಸಿದರು. ಉತ್ತರ: ಗುಬ್ಬಿ ವೀರಣ್ಣ. ರಾಜ್ಕುಮಾರ್ ಮೊದಲಿಗೆ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಯಲ್ಲಿ ಅಭಿನಯಿಸಿದರು. ವಾಕ್ಯ 4. ಮೈಸೂರು ವಿಶ್ವವಿದ್ಯಾನಿಲಯವು ರಾಜ್ಕುಮಾರ್ ಅವರಿಗೆ ಡ್ಯಾಶ್ ಪದವಿ ನೀಡಿದೆ. ಉತ್ತರ: ಗೌರವ ಡಾಕ್ಟರೇಟ್.
ಮೈಸೂರು ವಿಶ್ವವಿದ್ಯಾಲಯವು ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿದೆ. ವಾಕ್ಯ 5 ಡ್ಯಾಶ್ ಎಂಬುದು ರಾಜ್ಕುಮಾರ್ ಅವರ ಗಾಯನಕ್ಕೆ ಜನ ನೀಡಿದ ಬಿರುದು. ಉತ್ತರ ಗಾನಗಂಧರ್ವ. ಗಾನಗಂಧರ್ವ ಎಂಬುದು ರಾಜ್ಕುಮಾರ್ ಅವರ ಗಾಯನಕ್ಕೆ ಜನ ನೀಡಿದ ಬಿರುದು. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1 ಜನ್ಮಸ್ಥಳ ಗಾಜನೂರು. 2 ಮೊದಲ ಹೆಸರು ಮುತ್ತುರಾಜ. 3 ಜೀವನ ಚೈತ್ರ ರಾಷ್ಟ್ರ ಪ್ರಶಸ್ತಿ. 4 ಮೊದಲ ಚಿತ್ರ ಬೇಡರ ಕಣ್ಣಪ್ಪ. 5 ಮೊದಲ ಗಾಯನ ಸಂಪತ್ತಿಗೆ ಸವಾಲ್. ಭಾಷಾಭ್ಯಾಸ. ಪದಗಳನ್ನು ಕೂಡಿಸಿ ಬರೆಯಿರಿ. 1 ಮೇಲೆ ಪ್ಲಸ್ ಇಟ್ಟುಕೊಂಡು. ಕೂಡಿಸಿ ಬರೆದಾಗ ಮೇಲಿಟ್ಟುಕೊಂಡು. 2 ಶುಭ್ರ ಪ್ಲಸ್ ಆಯಿತು. ಕೂಡಿಸಿ ಬರೆದಾಗ ಶುಭ್ರವಾಯಿತು. 3 ಬಂಡೆ ಪ್ಲಸ್ ಅನ್ನು ಕೂಡಿಸಿ ಬರೆದಾಗ ಬಂಡೆಯನ್ನು. ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ತಿಳಿಸಿರಿ. ಸವಿಗನ್ನಡ. ಬಿಡಿಸಿದ ರೂಪ ಸವಿ ಪ್ಲಸ್ ಕನ್ನಡ. ಸಂಧಿಯ ಹೆಸರು ಆದೇಶ ಸಂಧಿ. ಮರವನ್ನು. ಬಿಡಿಸಿದ ರೂಪ ಮರ ಪ್ಲಸ್ ಅನ್ನು. ಸಂಧಿಯ ಹೆಸರು ಆಗಮ ಸಂಧಿ. ನಾವೆಲ್ಲ. ಬಿಡಿಸಿದ ರೂಪ ನಾವು ಪ್ಲಸ್ ಎಲ್ಲ. ಸಂಧಿಯ ಹೆಸರು ಲೋಪ ಸಂಧಿ. ದಾರಿಯಲ್ಲಿ. ಬಿಡಿಸಿದ ರೂಪ ದಾರಿ ಪ್ಲಸ್ ಅಲ್ಲಿ. ಸಂಧಿಯ ಹೆಸರು ಯಕಾರಾಗಮ ಸಂಧಿ. ಒಂದೊಂದು. ಬಿಡಿಸಿದ ರೂಪ ಒಂದು ಪ್ಲಸ್ ಒಂದು. ಸಂಧಿಯ ಹೆಸರು ಲೋಪ ಸಂಧಿ.